ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ನ ನನ್ನ ಅಕ್ಕನ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಿಮಗೆ ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ಬೇಕು ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇವತ್ತು ನಾನು ಬ್ಯೂಟಿಫುಲ್ ಆಗಿರುವಂಥ ಪ್ಲಾನೆಟ್ ಅರ್ತ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನೀವು ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ವೀಕೆಂಡಲ್ಲಿ ಸ್ಯಾಟರ್ಡೇ ಸಂಡೇ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಂಟ್ರಿಗೆ ಅಂತ ಹೇಳಿ ಒಬ್ಬರಿಗೆ 100 ರೂಪೀಸ್ ಟಿಕೆಟ್ ಚಾರ್ಜಸ್ ಇರುತ್ತೆ. ಇದು ಎಂಟ್ರೆನ್ಸ್ ನೀವು ನೋಡ್ತಿರೋದು. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಫೋಟೋಶೂಟ್ಗೆ ಇರ್ಬೋದು, ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಎಂಟ್ರಿ ಆಗ್ತಿದ್ದಂಗೆ ಆರ್ಟಿಫಿಷಿಯಲ್ ವಾಟರ್ಫಾಲ್ ಇದೆ, ತುಂಬ ಚೆನ್ನಾಗಿದೆ. ನೀವು ನೋಡ್ತಿರಬಹುದು. ನನ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದು ವಾಟರ್ಫಾಲು. ಈ ಬ್ಯೂಟಿಫುಲ್ ಮ್ಯಾನ್ ಮೇಡ್ ವಾಟರ್ಫಾಲ್ನ ನೋಡಿ ನನಗೇನು ಅನ್ನಿಸ್ತು ಅಂತ ಅಂದರೆ, ನಿಮಗೂ ಕೂಡ ಏನನ್ಸುತ್ತೆ ಅಂದರೆ, ನೀವು ಮನೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುವಂಥ ಈ ಬ್ಯೂಟಿಫುಲ್ ವಾಟರ್ಫಾಲ್ನ ನೀವು ಕೂಡ ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಇರ್ಬೋದು ಅಥವಾ ನಿಮ್ಮ ಮನೆ ಒಳಗಡೆ ಇರ್ಬೋದು, ಈ ಥರ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಆ ಐಡಿಯಾನೂ ಕೂಡ ಬರುತ್ತೆ ಇದನ್ನು ನೋಡಿದ್ರೆ. ಆ್ಯಂಡ್ ಇಲ್ಲಿ ಮಾಡಿಸಿರುವಂಥ ಫಿಶ್ ಡ್ರಾಯಿಂಗು ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹ್ಯಾಂಗಿಂಗಲ್ಲಿರುವಂತಹ ಈ ಫ್ಲವರ್ಸ್ ಗಿಡ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ತೋರಿಸ್ತಿರುವಂಥ ಫಿಶ್ ಡ್ರಾಯಿಂಗ್ ನೀವು ನೋಡ್ತಿರ್ಬೋದು, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಬನ್ನಿ, ಇವಾಗ ನಿಮ್ಮನ್ನೆಲ್ಲ ಸುಂದರವಾದ ಮೀನಿನ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಇದರೊಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ತುಂಬ ಕುತೂಹಲಕಾರಿಯಾಗಿದೆ, ಇದರೊಳಗಡೆ ಎಷ್ಟು ವೆರೈಟಿ ಫಿಶ್ಗಳಿರ್ಬೋದು ಅಂತ ಹೇಳಿ. ಇಲ್ಲಿ ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಮೀನಿನ ಬಾಯಿ ಒಳಗಡೆ ಹೋಗಿ ಅದು ಎಷ್ಟು ಮೀನುಗಳನ್ನ, ವೆರೈಟಿ ಮೀನುಗಳನ್ನ ತಿಂದಿದೆ ಅನ್ನೋ ಥರ ನಾವು ತಿಳ್ಕೊಳ್ಳೋ ಹಾಗೆ ಸೃಷ್ಟಿನ ಮಾಡಿದ್ದಾರೆ. ನಾನು ಇದನ್ನು ನೋಡಿದ್ಮೇಲೆ ನಿಮಗೆ ಯಾವಾಗ ತೋರಿಸ್ತೀನೋ ಅನ್ನೋಂಥ ಕಾತುರತೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾನೇನು ನೋಡಿದ್ದೀನಿ ಅದನ್ನು ಈಗ ನೀವು ಕೂಡ ನೋಡಿ ಬನ್ನಿ. ಇವಾಗ ನೀವು ಇಷ್ಟು ವೆರೈಟಿ ಫಿಶ್ಗಳನ್ನ ನೋಡಿದ್ರಿ ಅಲ್ವಾ, ಅದಲ್ಲದೆ ಸಮುದ್ರದಲ್ಲಿ ಸಿಗುವಂಥ ಶಂಕು ಇರ್ಬೋದು, ಕಪ್ಪೆ ಚಿಪ್ ಇರ್ಬೋದು, ಇದನ್ನೆಲ್ಲ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಇದೆಲ್ಲ ಇಲ್ಲಿ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದನ್ನು ಕೂಡ ನೋಡಲಿಕ್ಕೆ. ಶಂಖಗಳು ಹಾಗೆ ಮೈಕ್ರೋ ಗ್ಯಾಲರಿ ಹಾರ್ಟ್ ಎಲ್ಲ ನೀವು ನೋಡಾದ್ಮೇಲೆ ಮತ್ತೆ ಫಿಶ್ದು ಸ್ಟಾರ್ಟ್ ಆಗುತ್ತೆ. ಕೂಡ ಅಷ್ಟೇ ತುಂಬ ವೆರೈಟಿ ಫಿಶ್ಗಳಿತ್ತು. ಅದಲ್ಲದೆ ತುಂಬ ದೊಡ್ಡದಾಗಿರೋವಂಥದ್ದನ್ನ ಒಂದೊಂದನ್ನೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಂದೊಂದು. ಅಂದರೆ ಒಂದೊಂದು ಹಾಗೆ ಮಲಗಿರ್ತಿದ್ವು, ನಾವೇನಾದರೂ ಟಚ್ ಮಾಡಿದ್ರೆ ಅವು ಮತ್ತೆ ಮುಂದೆ ಮೂವ್ ಆಗ್ತಿದ್ವು. ತುಂಬ ಡಿಫ್ರೆಂಟಾಗಿತ್ತು ನೋಡಲಿಕ್ಕೆ. ಮಗುನೂ ಕೂಡ ಅಷ್ಟೇ ತುಂಬ ಖುಷಿ ಪಡ್ತಾ ಇದ್ಲು ನೋಡಲಿಕ್ಕೆ. ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ವೆರೈಟಿ ಫಿಶ್ಗಳಿದೆ ಅಂತ ಹೇಳಿ. ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯ್ತಿದೆ ನೋಡಿ. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅಂದರೆ ಇಷ್ಟೊಂದು ಡಿಫ್ರೆಂಟಾಗಿ ಇಷ್ಟೊಂದು ವೆರೈಟಿ ಫಿಶ್ಗಳನ್ನ ನಾವು ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನೋಡಿದ್ದು ಅಂತ ಹೇಳ್ಬೋದು. ಅದಲ್ಲದೆ ಪಾಪುನೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಈ ಫಿಶ್ನ ನೋಡ್ತಾ ಇದ್ಲು. ಅವಳು ಒಂದು ಕಡೆ ಏನಾದರೂ ಫಿಶ್ನ ನಾವು ತೋರಿಸಿದ್ರೆ ಮತ್ತೆ ಇನ್ನೊಂದು ಕಡೆಗೆ ಅವಳು ಮೂವ್ ಆಗಲಿಕ್ಕೆ ಬಿಡ್ತಿರ್ಲಿಲ್ಲ, ಅಲ್ಲೇ ನಿಲ್ಲಿಸ್ಕೊತಿದ್ಲು ಹಠ ಮಾಡಿ. ಅಷ್ಟು ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು.
ಮೀನುಗಳ ವೆರೈಟಿಗಳು ಕಂಪ್ಲೀಟ್ ಆಗಿದೆ. ಪ್ಲಾನೆಟ್ ಅರ್ತ್ ಅಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ತುಂಬಾ ಜಾಗಗಳಿದೆ, ಹಾಗೂ ತುಂಬಾ ಪ್ರಾಣಿಗಳು ಕೂಡ ಇದೆ. ಇದ್ರ ಜೊತೆಗೆ ಮಕ್ಳಿಗೆ ಆಟ ಆಡ್ಲಿಕ್ಕೆ ತುಂಬಾ ವೆರೈಟಿ ಗೇಮ್ಸ್ಗಳು ಕೂಡ ಇದೆ. ಇದನ್ನೆಲ್ಲ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.